ಹುನಗುಂದ ಸಂಗಮ ಪ್ರತಿಷ್ಠಾನ, ಸಾಹಿತ್ಯ ಸಮಾವೇಶ, ಕನ್ನಡ ಲೇಖಕರ ಪರಿಷತ್ತು, ಸಾರಂಗಮಠ ಸಾಹಿತ್ಯ ಪ್ರತಿಷ್ಠಾನ ಹುನಗುಂದ ಹಾಗೂ SRK ಸ್ಮಾರಕ ಪ್ರತಿಷ್ಠಾನ ಇಲಕಲ್ಲ ಇವರ ಸಹಯೋಗದಲ್ಲಿ ನವೆಂಬರ್ 30 ಶನಿವಾರ ಮಧ್ಯಾಹ್ನ 12 ಗಂಟೆಗೆ ಸರಕಾರಿ ಪದವಿ ಪೂರ್ವ ಕಾಲೇಜಿನಲ್ಲಿ ಸಂಗಮ ಸಾಹಿತ್ಯ ಸಂಭ್ರಮ 2024ರ ವಿಶೇಷ ಉಪನ್ಯಾಸ ಹಾಗೂ ಪ್ರಶಸ್ತಿ ಪ್ರದಾನ ಕಾರ್ಯಕ್ರಮ KM ಸಾರಂಗಮಠ ವಕೀಲರ ಅಧ್ಯಕ್ಷತೆಯಲ್ಲಿ ಜರುಗಿತು. ಬಾಗಲಕೋಟೆಯ ಕವಿಗಳು ಹಾಗೂ ವಿಮರ್ಶಕರಾದ ಡಾಕ್ಟರ್ ಮೈನುದ್ದೀನ ರೇವಡಿಗಾರ ಉಪನ್ಯಾಸ ನೀಡಿ ಮಾತನಾಡಿ, ಹಳಗನ್ನಡ ಅಧ್ಯಯನ ಇಂದಿನ ವಿದ್ಯಾರ್ಥಿಗಳಿಗೆ ಬಹಳ ಮುಖ್ಯವಾಗಿದೆ. ಯಾವುದೇ ಪದವಿ ಇಲ್ಲದೆ ಜಾನಪದ ಕಟ್ಟುವಲ್ಲಿ ನಮ್ಮ ಗ್ರಾಮೀಣ ಕನ್ನಡಿಗರು ಪ್ರಸಿದ್ಧಿ ಪಡೆದಿದ್ದಾರೆ. ಹಳಗನ್ನಡ ಸಾಹಿತ್ಯದಲ್ಲಿ ಆಧುನಿಕ ಬದುಕನ್ನು ಅರ್ಥಮಾಡಿಕೊಳ್ಳಲು ಅವಕಾಶವಿದೆ. ಹಳಗನ್ನಡ ಕಾವ್ಯದಲ್ಲಿ ಬರುವ ಪಾತ್ರಗಳನ್ನು ಸನ್ನಿವೇಶಕ್ಕೆ ಸೀಮಿತಗೊಳಿಸದೆ ನಿಜ ಜೀವನದಲ್ಲಿ ಅಳವಡಿಸಿಕೊಳ್ಳಬಹುದು ಎಂದರು. ರನ್ನ, ಪಂಪ, ಕುಮಾರವ್ಯಾಸ, ಚಾಮರಸ, ನಾಗಚಂದ್ರ ಹೀಗೆ ಹಲವಾರು ಕವಿಗಳು ಸಾಹಿತ್ಯ ಲೋಕವನ್ನು ನಮ್ಮ ಉತ್ತರ ಕರ್ನಾಟಕದ ಕವಿಗಳೇ ಆಳಿದ್ದಾರೆ. ವಿದ್ಯಾರ್ಥಿಗಳು ಹಳಗನ್ನಡ ಓದುವ ಕೌಶಲ್ಯವನ್ನು ಬೆಳೆಸಿಕೊಂಡು ಸಾಹಿತ್ಯದ ಅಭಿರುಚಿ ಬೆಳೆಸಿಕೊಳ್ಳಲು ಸಲಹೆ ನೀಡಿದರು. ಸಂಗಮ ಸಾಹಿತ್ಯ ಸಂಭ್ರಮ 2024ರ ಪ್ರಶಸ್ತಿ ಸ್ವೀಕರಿಸಿ ಮಾತನಾಡಿದ ಬಾಗಲಕೋಟೆಯ ಅಂಜುಮನ್ ಸಂಸ್ಥೆಯ ಮಾಜಿ ಅಧ್ಯಕ್ಷರಾದ MR ಇದ್ದಲಗಿ ಮಾತನಾಡಿ, ಯಾವುದೇ ಕ್ಷೇತ್ರದಲ್ಲಿ ತಲೀನತೆ ಮತ್ತು ಏಕಾಗ್ರತೆಯಿಂದ ಅಧ್ಯಯನ ಮಾಡಿ, ನಿಮ್ಮ ಪಠ್ಯದ ಜೊತೆಯಲ್ಲಿ ಸಾಹಿತ್ಯ ಓದುವ ಹವ್ಯಾಸ ನಿಮಗಿರಲಿ ಎಂದು ವಿದ್ಯಾರ್ಥಿಗಳಿಗೆ ಮಾರ್ಗದರ್ಶನ ನೀಡಿದರು. ಅಧ್ಯಕ್ಷತೆ ವಹಿಸಿದ KM ಸಾರಂಗಮಠ ವಕೀಲರು ಅಧ್ಯಕ್ಷೀಯ ನುಡಿಗಳನ್ನಾಡಿದರು. ಕರ್ನಾಟಕ ಸಾಹಿತ್ಯ ಅಕಾಡೆಮಿಯ ಸದಸ್ಯ ಮಹದೇವ ಬಸರಕೋಡ ಮಾತನಾಡಿದರು. ತಾಲೂಕಾ ಕನ್ನಡ ಸಾಹಿತ್ಯ ಪರಿಷತ್ ಅಧ್ಯಕ್ಷ ಮಲ್ಲಿಕಾರ್ಜುನ ಸಜ್ಜನ, ಕನ್ನಡ ಲೇಖಕ ಪರಿಷತ್ ಅಧ್ಯಕ್ಷ MB ಒಂಟಿ, ಉಪತಹಸೀಲ್ದಾರ ಮಹೇಶ ಸಂದಿಗವಾಡ, ಸಂಗಮ ಸಾಹಿತ್ಯ ಸಂಭ್ರಮ 2024ರ ಯುವ ಲೇಖಕ ಪ್ರಶಸ್ತಿ ಪಡೆದ ಸೂಳೇಬಾವಿಯ ಲೇಖಕ ಹಾಗೂ ಶಿಕ್ಷಕರಾದ ಶಿವರುದ್ರಪ್ಪ ಮೇಣಸಿನಕಾಯಿ, ಪ್ರಭಾರ ಪ್ರಾಚಾರ್ಯರಾದ ಶರಣಪ್ಪ ಹೂಲಗೇರಿ ವೇದಿಕೆಯ ಮೇಲಿದ್ದರು. ನಿವೃತ್ತ ಶಿಕ್ಷಕ ತೆನಹಳ್ಳಿ, ಸರಕಾರಿ ಪದವಿ ಪೂರ್ವ ಕಾಲೇಜಿನ ಶಿಕ್ಷಕ ವರ್ಗ, ಸಿಬ್ಬಂದಿ ಹಾಗೂ PUC ಪ್ರಥಮ ಹಾಗೂ ದ್ವಿತೀಯ ವರ್ಷದ ವಿದ್ಯಾರ್ಥಿನಿಯರು ಉಪಸ್ಥಿತರಿದ್ದರು. ನಿವೃತ್ತ ಉಪನ್ಯಾಸಕ ಹಾಗೂ ಸಾಹಿತಿ ಸಿದ್ದಲಿಂಗಪ್ಪ ವಂದಿಸಿದರು. ಕಾಲೇಜ ವಿದ್ಯಾರ್ಥಿನಿ ಪ್ರಾರ್ಥಿಸಿದರು. ಕಾರ್ಯಕ್ರಮ ನಿರೂಪಿಸಿದರು. PK ಶಶಿಮಠ ವಂದಿಸಿದರು. ಹೊನ್ನಧ್ವನಿ ಕನ್ನಡ ನ್ಯೂಸ್ ಹುನಗುಂದ. ಕಾಲಘಟ್ಟದ ಉಚ್ಚಾಯ ಸ್ಥಿತಿಯ ನಂತರ ನಾವು ಹಳಗನ್ನಡವನ್ನ ಮರ್ತಿದ್ವೇನು ಅನ್ನುವಂತಹ ಭಾವನೆ ಬಂದು ಇತ್ತೀಚೆಗೆ ಹಳಗನ್ನಡದ ಬಗ್ಗೆ ಬಹಳ ಚರ್ಚೆಗಳು, ಉಪನ್ಯಾಸಗಳು ಮತ್ತು ಕಾರ್ಯಗಳು ಕೂಡ ನಡೀತಾ ಇವೆ ಅಂತಂತನು. ಕಳೆದ ಒಂದು ವಾರದ ಹಿಂದೆ ಹಂಪಿ ಯೂನಿವರ್ಸಿಟಿಯಿಂದ 4 ದಿವಸಗಳ ಹಳಗನ್ನಡ ಬೋಧನಾ ಕಂಬಟ ಅಂತಾನೆ ಒಂದು ಶಿಬಿರ ಜಮಖಂಡಿಯಲ್ಲಿ ನಡೆಯಿತು. ಅದರಲ್ಲಿ ಕೂಡ ನಾನು ಭಾಗವಹಿಸಿ ಹಳಗನ್ನಡದ ಬಗ್ಗೆ ಮಾತನಾಡಿದ್ದೆ ಅಂತ ಅನ್ನೋದು. ಅಲ್ಲಿ ಶಿಕ್ಷಕರಿಗಾಗಿ ಆ ಶಿಬಿರವನ್ನ ಏರ್ಪಡಿಸಲಾಗಿತ್ತು ಅಂತ ಹೇಳಿ. ಹೀಗೆ ಹಳಗನ್ನಡದ ಬಗ್ಗೆ ನಾವು ಯಾಕೆ ಗಮನವನ್ನು ಕೊಡಬೇಕು, ಮಹತ್ವವನ್ನು ಕೊಡಬೇಕು ಅಂತ ನಾವು ವಿಚಾರ ಮಾಡಿದಾಗ ಸಾಕಷ್ಟು ವಿಚಾರಗಳು ಹೊಂದ್ತವೆ. ಯಾಕಂತಂದ್ರೆ ನಾವು ಪ್ರಾಚೀನ ಸಾಹಿತ್ಯವನ್ನ, ಪ್ರಾಚೀನ ಕಾಲವನ್ನ, ನಮ್ಮ ಪ್ರಾಚೀನ ಬದುಕನ್ನ ಬಿಟ್ಟು ಹೊಸ ಬದುಕನ್ನ ಕಟ್ಟಿಕೊಳ್ಳಿಕ್ಕೆ ಸಾಧ್ಯ ಇಲ್ಲ ಅಂತ ಹೇಳಿ ಅಲ್ಲಮಪ್ರಭುವರು ಒಂದ್ ಕಡೆ ಹೇಳ್ತಾರೆ, ತಮ್ಮ ವಚನದಲ್ಲಿ ಹೇಳ್ತಾರೆ, ಹಿಂದನ ಹೆಜ್ಜೆಯನ್ನು ಅರಿತಲ್ಲದೆ ಮುಂದನ ಹೆಜ್ಜೆಯನ್ನು ಅರಿಯಬಾರದು ಅಂತ ಹೇಳಿ. ಯಾಕಂದ್ರೆ ನಮ್ಮ ಪ್ರಾಚೀನತೆ, ನಮ್ಮ ಇತಿಹಾಸ, ನಮ್ಮ ಸಂಸ್ಕೃತಿ ಎಲ್ಲವೂ ಒಳಗೊಂಡಿರುವುದು ಹಳಗನ್ನಡ ಸಾಹಿತ್ಯದಲ್ಲಿ ಅಂತ ಹೇಳಿ. ಅಷ್ಟೇ ಅಲ್ಲ, ನಮ್ಮ ಬದುಕನ್ನು ಕೂಡ, ಇವತ್ತಿನ ಆಧುನಿಕ ಬದುಕನ್ನು ಕೂಡ ನಾವು ಹಳಗನ್ನಡ ಸಾಹಿತ್ಯದಲ್ಲಿ ಕಂಡುಕೊಳ್ಳಬಹುದು ಅಂತ ಹೇಳಿ. ಆ ಕಾರಣಕ್ಕೆ ನಾವೆಲ್ಲ ಹಳಗನ್ನಡ ಸಾಹಿತ್ಯವನ್ನ ಓದುವಂತ ರೂಢಿಯನ್ನು ಹೆಚ್ಚೆಚ್ಚು ಬೆಳೆಸಿಕೊಳ್ಬೇಕಾದಂತ ಅಗತ್ಯ ಹಿಂದಿಗಿಂತಲೂ ಇವತ್ತ ಕಂಡು ಬರ್ತಾ ಇದೆ ಅಂತ ನಾವು